ಸ್ನೇಹಿತರೆ, ವೀರ ಕಂಪಿಲರಾಯರು ಮತ್ತು ಕುಮಾರರಾಮರು ಇವತ್ತು ದೈವವಾಗಿ ಪೂಜೆಗೊಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಕೇವಲ ಅವರು ಮಾಡಿರ್ತಕ್ಕಂಥ ಯುದ್ಧಗಳಲ್ಲ, ಅವರು ನೀರಾವರಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದರೆ ಅದಕ್ಕೆ ಸಾಕ್ಷಿ ಈ ಕೆರೆ. ಈಗ ನೋಡ್ತಾ ಇರ್ತಕ್ಕಂಥದ್ದು ಇದನ್ನು ವಕ್ರಾಣಿ ಕೆರೆ ಅಂತ ಕರೀತಾರೆ. ಯಾಕಂದರೆ ಕುಮ್ಮಟದುರ್ಗದ ಎರಡೂ ಬೆಟ್ಟಗಳ ಮಧ್ಯೆ ಹರಿದು ಬರ್ತಕ್ಕಂಥ ನೀರನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ಮುಂದೆ ಕೃಷಿಗೆ ಬಳಸ್ಕೊಳ್ತಾ ಇದ್ರು. ಇದ್ರ ಮುಂದೆ ಸಾಕಷ್ಟು ಕೃಷಿ ಯೋಗ್ಯ ಪ್ರದೇಶ ಇದೆ, ಭೂಮಿ ಇದೆ. ಅಲ್ಲಿ ಜನ ಎಲ್ಲ ಧಾನ್ಯಗಳನ್ನು ಬೆಳ್ಕೊಳ್ತಾ ಇದ್ರು. ಅಂದರೆ ಕುಮ್ಮಟದುರ್ಗದ ಪ್ರದೇಶದ ಕೆಳಗೇನೆ ಇವುಗಳ ಒಂದು ಬೆಳೆಗಳನ್ನು ಬೆಳೆದು ಆ ಸಾಮ್ರಾಜ್ಯಕ್ಕೆ, ಆ ರಾಜಧಾನಿಗೆ ಕೊಡ್ತಕ್ಕಂಥ ಪರಿಪಾಠವನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಈ ಕೆರೆ ಸಾಕ್ಷಿ ಆಗುತ್ತೆ. ನೀವು ನೋಡಿದ್ರೆ ಸುಮಾರು 700 ವರ್ಷ ಗತಿಸಿದ್ರು ಕೂಡ ಈ ಕೆರೆ ಇನ್ನೂ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ನೋಡ್ತಿರ್ಬೋದು, ದೊಡ್ಡ ದೊಡ್ಡ ಬಂಡೆಗಳನ್ನು ಹಾಕ್ಬಿಟ್ಟು ಈ ಕೆರೆಯನ್ನು ನಿರ್ಮಾಣ ಮಾಡಿರೋಂಥದ್ದು. ಹಾಗೆ ಇದರಷ್ಟೇ ಇನ್ನೊಂದು ಮಹತ್ವದ ಕೆರೆ ಅಂದರೆ ಬೊಲ್ಲನ ಕೆರೆ. ಅದು ಈ ಕೆರೆಯ ಹಿಂಭಾಗದಲ್ಲಿರ್ತಕ್ಕಂಥದ್ದು. ಅಲ್ಲಿ ಹರಿದು ಬರ್ತಕ್ಕಂಥ ನೀರನ್ನು ಸಂಗ್ರಹ ಮಾಡಿಕೊಂಡು ಅಲ್ಲಿ ಕೂಡ ಆ ನೀರನ್ನು ಯಾವತ್ತೂ ಕೂಡ ವ್ಯರ್ಥ ಮಾಡಲಾರ್ದೆ ಅದನ್ನು ಕೃಷಿಗೆ ಬಳಕೆ ಮಾಡ್ಕೊಂಡ್ರು. ಯಾಕಂದರೆ ಕುಮಾರರಾಮ ಕಂಪಿಲರಾಯರ ಜೀವನ ಬರೀ ಹೋರಾಟದ ಹಾದಿಯಲ್ಲೇ ಇತ್ತು. ದ್ವಾರ ಸಮುದ್ರದ ಹೊಯ್ಸಳರು, ತಂಜಾವೂರಿನ ಚೋಳರು, ಹಾಗೆ ಕಾಕತೀಯರು ಎಲ್ಲರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದರ ಜೊತೆಗೆ ತಮ್ಮ ಗೆಲುವುಗಳ ಜೊತೆಗೆ ಇಷ್ಟೆಲ್ಲ ಬಹುಪಯೋಗಿ ಕೆಲಸಗಳನ್ನು ಮಾಡಿದರು. ಅಷ್ಟೇ ಅಲ್ಲದೆ ಅಖಂಡ ಭಾರತವನ್ನು ಆಳ್ತಕ್ಕಂಥ ಮಹದಾಸೆಯೊಂದಿಗೆ ಬಂದಿರತಕ್ಕಂಥ ದೆಹಲಿ ಸುಲ್ತಾನರು ಕೂಡ ಬಗ್ಗು ಬಡಿದು ನಂತರ ತನ್ನ ಮರಣದಲ್ಲಿ ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕಿಕೊಡ್ತಕ್ಕಂಥದ್ದು ಕುಮಾರರಾಮನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ನಮಗೆ ಕಮ್ಮಿ ಅನಿಸುತ್ತೆ. ಅದರಲ್ಲಿ ಒಂದು ಭಾಗ ಈ ವಕ್ರಾಣಿ ಕೆರೆಯ ಇತಿಹಾಸ.